ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ಒಂದು ಬೈಬಲ್ ವಚನ ಏನಂದರೆ ಕ್ಷಮಾಪಣೆ. ಇವತ್ತು ಲೋಕದವ್ರು ಬಿಡಿ, ಅವ್ರಿಗೆ ಕ್ಷಮಾಪಣೆ ಅಂತ ಬಗ್ಗೆ ಅದರ ಅರ್ಥನೇ ಗೊತ್ತಿಲ್ಲ. ನಾವು ಕ್ಷಮಿಸ್ಬೇಕಾ? ಅವನು ಅಷ್ಟೆಲ್ಲ ಮಾಡ್ದ, ನಾವನ್ನ ಕ್ಷಮಿಸ್ಬಿಟ್ರೆ ಆಗುತ್ತಾ? ಅವನು ಮಾಡಿದಕ್ಕೆ ಪ್ರತಿಫಲ ತಿನ್ನಲೇಬೇಕು ಅಂತೇಳಿ ನ್ಯಾಯ ತೀರ್ಪನ್ನ ಅವರವರೇ ಕೊಡ್ತಾರೆ ಪ್ರಿಯರೇ. ಆದರೆ ಇಲ್ಲಿ ಸ್ವಾಮಿ ಹೇಳ್ತಾರೆ ನೀವು ಕ್ಷಮಿಸಲೇಬೇಕು ಅಂತೇಳಿ. ಅಂದರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಏರಿದಾಗ ಮಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವ್ರು ಹೇಳಿದ್ರು, ಅಪ್ಪ ಇವರೇನು ಅರಿಯೋರು, ಇವರನ್ನ ಕ್ಷಮಿಸು ಅಂತ ಹೇಳಿದ ಮೇಲೆ ನಾವು ಕ್ಷಮಿಸಲೇಬೇಕು. ಕ್ಷಮಿಸಲಿಕ್ಕೆ ಬೇಕಾದಷ್ಟು ವಚನಗಳಿದೆ ಪ್ರಿಯರೇ. ಆದರೆ ಇವತ್ತು ಕೆಲವೊಂದು ವಚನಗಳನ್ನ ಮಾತ್ರ ನಾನು ನಿಮಗೆ ಕೊಡ್ತೀನಿ. ಒಂದನೇದಾಗಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಕ್ಷಮಾಪಣೆ ಇಲ್ಲದೆ ಪ್ರಾರ್ಥನೆ ಮಾಡಿದ್ರೆ ದೇವರು ಉತ್ತರ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಒಂದನೇ ವಾಕ್ಯ ಮಾರ್ಕ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದ ತಂದೆಯು ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು. ನೀವು ಕ್ಷಮಿಸಿದ್ರೆ ಮಾತ್ರ ಪರಲೋಕ ತಂದೆ ನಿಮ್ಮನ್ನ ಕ್ಷಮಿಸ್ತಾರೆ ಅಂತ ಬೈಬಲಲ್ಲಿ ಚೆನ್ನಾಗಿ ವಾಕ್ಯ ಬರೆದ ಮೇಲೆ, ಪರಲೋಕ ತಂದೆ ನೀವು ಕ್ಷಮಿಸಲಿಲ್ಲ ಅಂದ್ರೆ ಪರಲೋಕ ತಂದೆ ಕ್ಷಮಿಸೋದಿಲ್ಲ. ಕ್ಷಮಿಸೋದಿಲ್ಲ ಅಂತ ಹೇಳಿದ್ಮೇಲೆ ನಿಮಗೆ ತಂದೆ ರಾಜ್ಯ ಇಲ್ಲ, ಪರಲೋಕ ರಾಜ್ಯ ಇಲ್ಲ, ಗ್ಯಾರಂಟಿ ಇಲ್ಲ. ಮತ್ತೆ ಇಲ್ಲಿ ಬರ್ತದೆ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ. ಹಾಗಾದ್ರೆ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಯಾರು ವಿರೋಧಿಗಳಿದ್ರೆ ಅವ್ರನ್ನ ಕ್ಷಮಿಸಬೇಕು. ಸಾಧ್ಯವಾದಷ್ಟು ಕ್ಷಮಾಪಣೆ ಕೇಳಿ ಅವ್ರ ಜೊತೆ ರಾಜ್ಯ ಆಗಲಿಕ್ಕೆ ಪ್ರಯತ್ನ ಪಡಬೇಕು. ಸಾಧ್ಯವಾದಷ್ಟು ಕ್ಷಮಿಸಬೇಕು. ಕ್ಷಮಿಸಿದ ಮೇಲೆ ಇವತ್ತು ಏನಾಗ್ತಾ ಗೊತ್ತಾ, ಸುಮಾರು ಜನ ಏನ್ ಮಾಡ್ತಾ ಗೊತ್ತಾ, ಪ್ರಾರ್ಥನೆಗೆ ಉತ್ತರ ಸಿಗಲಿ ಅಂತ ಕ್ಷಮಿಸ್ತಾರೆ. ಬಟ್ ಅವ್ರನ್ನ ಸಂದರ್ಭ ಸಿಕ್ಕಿದಾಗ ಮಾತಾಡ್ಸೋಕೆ ಪ್ರಯತ್ನ ಪಡಬೇಕು. ಸಂದರ್ಭ ಸಿಕ್ಕಿದಾಗ ಫ್ರೆಂಡ್ಶಿಪ್ ಮಾಡೋಕೆ ಪ್ರಯತ್ನ ಪಡಬೇಕು. ಫ್ರೆಂಡ್ಸ್ ಆ ಒಂದು ಸಂದರ್ಭ ಸಿಕ್ಕಿದಾಗ ಪ್ರಿಯರೇ, ಅವತ್ತು ಮಾಡಿದ್ದು ತಪ್ಪಾಯಿತು, ಸಾರಿ, ಇನ್ನು ಮುಂದಕ್ಕೆ ನೀವು ಚೆನ್ನಾಗಿರೋ ಅಂತ ಹೇಳೋದು ಪದ ಮಾಡಬೇಕು. ಇವತ್ತು ಲೋಕದವ್ರನ್ನ ಬಿಟ್ಬಿಡಿ, ಅವರಿಗೆ ಕ್ಷಮಾಪಣೆ ಹೇಳೋ ಪದದ ಅರ್ಥ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಕ್ಷಮಿಸ್ತೀನಿ ಅಂತ ಹೇಳ್ತಾರೆ, ಪುನಃ ಮಾರನೇ ಸಹ ಮಚ್ಚು ಲಾಂಗ್ ಹಿಡ್ಕೊಂಡು ಓದಾಡ್ತಿರ್ತಾರೆ. ಕ್ಷಮಿಸ್ತೀನಿ ಅಂತ ಹೇಳ್ತಾರೆ, ಮುಖ ತಿರುಗಿ ನೋಡೋದಿಲ್ಲ. ಕ್ಷಮಿಸ್ತೀನಿ ಅಂತ ಹೇಳ್ತಾರೆ, ನಾಳೆ ಪುನಃ ಜಗಳ ಆಡ್ತಾರೆ. ಅವ್ರಿಗೆ ಕ್ಷಮಾಪಣೆ ಭಾವದ ಅರ್ಥ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಅಂತ. ಅವರು ಒಂಥರ ಮಾತಾಡಿದ್ರೆ, ಬೈಬಲ್ ಇದ್ದಿರ್ತಕ್ಕಂಥ ನಾನು ನೀನು ಯಾವ ಥರ ಇರಬೇಕು ಅಂತಂದ್ರೆ ಪ್ರಿಯರೇ, ಕ್ಷಮಾಪಣೆ ಕೊಟ್ಟ ಮೇಲೆ ಮನಪೂರ್ವಕವಾಗಿ ಕ್ಷಮಾಪಣೆ ಕೊಡಬೇಕು. ಇವತ್ತು ಹಂಗಲ್ಲ. 50% ಕ್ಷಮಾಪಣೆ ಕೊಡೋರು ತುಂಬ ಜನ ಇದ್ದಾರೆ, 25% ಕ್ಷಮಾಪಣೆ ಕೊಡೋರು ತುಂಬ ಜನ ಇದ್ದಾರೆ, 75% ಕೊಡೋರು ಇದ್ದಾರೆ, 100ಕ್ಕೆ 100 ಭಾಗ ಕ್ಷಮಾಪಣೆ ಕೊಡೋರು. ನಾನಂತೂ ಇಲ್ಲಿವರೆಗೆ ಸುಮಾರು ಜನ ಕೌನ್ಸಿಲಿಂಗ್ ಮಾಡಿದ್ದೀನಿ. 100ಕ್ಕೆ 100 ಕ್ಷಮಾಪಣೆ ಕೊಟ್ಬಿಟ್ಟು ಬಂದು ಆಲಯದಲ್ಲಿ ಕೂತ್ಕೊಳ್ಳೋದ್ರೆ ಯಾರಿಲ್ಲ. ಎಷ್ಟೋ ಜನಗಳಿಗೆ ಕೌನ್ಸಿಲಿಂಗ್ ಮಾಡಿದ್ದೀವಿ. ಬಟ್ ಕ್ಷಮೆ ಅಂತ ಹೇಳ್ತಕ್ಕಂಥ ವಿಷಯ ಬಿಡಿಸೋಕೆ ಅವ್ರಿಗೆ ನಮ್ಮ ಮೇಲೇನೆ ಕೋಪ ಬಂದ್ಬಿಡ್ತದೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಕ್ಷಮಿಸ್ಬೇಕಾ? ಇಲ್ಲಿ ಸ್ವಾಮಿ ಹೇಳ್ತಾರೆ, ನೀನು ನಿಂತುಕೊಂಡು ಪ್ರಾರ್ಥನೆ ಮಾಡ್ತೀಯಾ, ನೀನು ಕ್ಷಮಿಸಲೇಬೇಕು. ಯಾರ ಮೇಲೆ ವಿರೋಧ ಇದ್ರು ಕ್ಷಮಿಸ್ಬೇಕು. ಕ್ಷಮಿಸಲಿಲ್ಲ ಪರಲೋಕ ತಂದೆ ನಿನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿದ್ರೆ, ಪರಲೋಕದ ದೇವರೇ ನಿನ್ನ ಕ್ಷಮಿಸದೇ ಇದ್ಮೇಲೆ ನಿನಗೆ ಸ್ವರ್ಗ ಇಲ್ಲಿಂದ ಸಿಗ್ತದೆ, ನಿನಗೆ ಈ ಲೋಕದಲ್ಲಿ ಆಶೀರ್ವಾದ ಇಲ್ಲಿಂದ ಸಿಗ್ತದೆ. ನೀನು ನಿಜವಾಗಿ ನಿನಗೆ ದೇವರ ಆಶೀರ್ವಾದಗಳು ಬೇಕಾ? ಈ ಲೋಕದಲ್ಲಿ ನಿನಗೆ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಕ್ಷಮಿಸು, ಅವ್ರಿಗೋಸ್ಕರ ಪ್ರಾರ್ಥಿಸು. ಅವರು ಇನ್ನೂ ಕಿರಿಕಿರಿ ಮಾಡ್ತಾ ಬರ್ತಾರ, ನೋ ಪ್ರಾಬ್ಲಮ್, ಪ್ರಾರ್ಥನೆ ಮಾಡಿ ದೇವರ ಪರಿಸ್ಥಿತಿಗಳನ್ನ ಸರಿ ಮಾಡ್ತಾರೆ. ಒಂದಾ. ಎರಡನೇದಾಗಿ ಇಲ್ಲಿ ಸುಮಾರು ಜನ ಹೇಳ್ತಾರೆ, ನಾನು ಕ್ಷಮಿಸಲೇಬೇಕಾ, ಹೃದಯದಿಂದ ಕ್ಷಮಿಸ್ಬೇಕಾ, ಮನಸ್ಸಿಂದ ಕ್ಷಮಿಸ್ಬೇಕಾ, ನಾವು ಕ್ಷಮಿಸಿದ್ರೆ ಸಾಕಲ್ಲ ಪಾಸ್ಟ್ರೆ? ಇಲ್ಲ ಪ್ರಿಯರೇ, ಕ್ಷಮಿಸಲೇಬೇಕು. ಹೆಂಗೆ ಹೇಳಿ, ಮತ್ತಾಯ 18ನೇ ಅಧ್ಯಾಯ 35ನೇ ವಾಕ್ಯ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು. ಇಲ್ಲೂ ನೋಡಿ ಅದೇ ವಾಕ್ಯ ಬಂದು, ಪರಲೋಕದಲ್ಲಿ ನನ್ನ ತಂದೆ ನಿನಗೆ ಹಂಗೆ ಮಾಡ್ಬಿಡ್ತಾರೆ ಅಂತೇಳಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ, ಎಲ್ಲಿಂದಂತೆ? ಗಂಟ್ಲಿಂದ ಕ್ಷಮಿಸೋದಲ್ಲ, ಬಾಯಿಯ ಮಾತಿನಿಂದ ಕ್ಷಮಿಸೋದಲ್ಲ, ಹೃದಯದಿಂದನೇ ಕ್ಷಮಿಸ್ಬೇಕಂತೆ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ಕ್ಷಮಿಸ್ತೀನಿ, ನೀನು ಮಾಡೋ ತಪ್ಪುಗಳನ್ನ ಬಿಟ್ಬಿಡು, ನಾನು ಮಾಡೋ ತಪ್ಪುಗಳನ್ನ ಬಿಟ್ಬಿಡ್ತೀನಿ, ನಾವಿಬ್ಬರು ಚೆನ್ನಾಗಿರೋಣ. ಆದರೆ ಈ ಪದಗಳು ದೇವ್ರ ಮಕ್ಕಳಲ್ಲೇ ಬರ್ತಾ ಇಲ್ಲ. ನಾನೇ ಕ್ಷಮಿಸ್ಲಿ, ದೇವ್ರ ಮಕ್ಕಳ ಕಂಡ್ರೆ ಆಗೋದಿಲ್ಲ. ಆರಾಧನೆ ತಂಡದಲ್ಲಿ ಒಬ್ರಿಗೊಬ್ಬರನ್ನ ಕಂಡ್ರೆ ಆಗೋದಿಲ್ಲ. ವಚನ ಕೊಡುವಂಥ ಜಾಗದಲ್ಲಿ ಒಬ್ರಿಗೆ ವಚನ ಕೊಡೋಕೆ ಅವಕಾಶ ಫಸ್ಟ್ ಕೊಟ್ಬಿಟ್ಟು ಸಾಕು, ಇನ್ನೊಬ್ರಿಗೆ ಹೊಟ್ಟೆಗೆ ಸ್ಟಾರ್ಟ್ ಆಗೋಯ್ತು. 5-6 ಜನ ಸೇವಕರ ಮಧ್ಯದಲ್ಲಿ ಒಬ್ಬ ಚೆನ್ನಾಗಿ ವಾಕ್ಯ ಕೊಟ್ಬಿಟ್ಟು ಸಾಕು, ಅವನ ಮೇಲೆ ಕೇಡು ಸ್ಟಾರ್ಟ್ ಆಯಿತು. ಸ್ವಲ್ಪ ಫಾಸ್ಟ್ ಓಕೆ ಅದು ಉಗುಳ್ಬಿಟ್ರೆ ಸಾಕು, ಕೋಪ ಜಾಸ್ತಿ ಆಗೋಯ್ತು. ಸ್ವಲ್ಪ ಏನೋ ಮಾತಾಡ್ಬಿಟ್ರೆ ಸಾಕು, ಮಾತೇ ಬಿಟ್ಬಿಡೋದು.
ಕೊನೆಗೆ ಪಾಸ್ಟರ್ ಕರೆದು ಕೌನ್ಸಿಲಿಂಗ್ ಮಾಡಿದ್ರೆ ಆಯ್ತು ಪಾಸ್ಟರ್ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿಂದ ಮಾತಾಡ್ತೀನಿ ಅಂತ ಹೇಳ್ತಾರೆ ಗೊತ್ತಾ? ಬಾಯಿಂದ ಮಾತ್ರ, ಹೃದಯದಿಂದ ಹೇಳ್ಬೇಕು. ಇಲ್ಲಿ ಸ್ವಾಮಿ ಹೇಳ್ತಾರೆ, ಮನಪೂರ್ವಕವಾಗಿ ಕ್ಷಮಿಸದೇ ಹೋದರೆ ಪರಲೋಕದ ತಂದೆಯು ನಿಮಗೆ ಹಾಗೆ ಮಾಡುವನು. ಹಾಗಾದ್ರೆ ಹೆಂಗ್ ಮಾಡ್ಬೇಕಂತೆ? ಮನಪೂರ್ವಕವಾಗಿ ಕ್ಷಮಿಸ್ಬೇಕಂತೆ. ಯಾವ ತರ? ಮನಪೂರ್ವಕವಾಗಿ ಕ್ಷಮಿಸ್ಬೇಕಂತೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓ ಸ್ತೋತ್ರ. ಓ ಪರಿಶುದ್ಧಾತ್ಮನೆ, ಪರಿಶುದ್ಧಾತ್ಮನೆ, ಪರಿಶುದ್ಧತನೇ, ಕ್ಷಮಿಸುವಂತಹ ಮನೋಭಾವ ನಮಗೆ ಕೊಡಪ್ಪ. ಸ್ತೋತ್ರ, ಹಲ್ಲೆಲೂಯಾ. ನೋಡಿ ಪ್ರಿಯರೇ, ಕ್ಷಮಾಪಣೆ ಇದೆ ಅಲ್ವಾ, ಅದು ನಮ್ಮ ಆರೋಗ್ಯನ ಕೂಡ ಕಾಪಾಡ್ತದೆ. ಯಾರಿಗೆ ಕ್ಷಮಾಪಣೆ ಇಲ್ಲಯೋ ಅವರಿಗೆ ಇದ್ದಕ್ಕಿದ್ದಾನೆ BP ಸ್ಟಾರ್ಟ್ ಆಗ್ತದೆ, ಬರಬಾರ್ದ ರೋಗಗಳು ಬರ್ತದೆ, ನರ ದೌರ್ಬಲ್ಯ ಅಂತ ಹೇಳ್ತಾರೆ. ಯಾಕೆ? ಟೆನ್ಷನ್ ತೆಗೆದು 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 ದೇಹದ ಭಾಗಗಳೆಲ್ಲ ಸೇಡು, ಟೆನ್ಷನ್. ಈ ಚಿಂತೆಗಿಂತನೂ ಭಯಂಕರ ದುಷ್ಟ ಕಾರ್ಯ ಯಾವುದು ಗೊತ್ತಾ? ಸೇಡು ಪ್ರಿಯರೇ. ಅದನ್ನು ನಾವು ಬಿಟ್ಬಿಡ್ಬೇಕು. ಆದಷ್ಟು ಕ್ಷಮಿಸೋಣ. ಎಷ್ಟು ತಪ್ಪಾಡ್ದಾಗ ಕ್ಷಮಿಸೋಣ, ಕ್ಷಮಿಸೋಣ, ಕ್ಷಮಿಸೋಣ. ಆ ಕ್ಷಮೆಗೆ ಅರ್ಹರಲ್ಲ ಅಂತ ಗೊತ್ತಾದ್ರೂ ಕೂಡ ಕ್ಷಮಿಸೋಣ. ಸ್ವಾಮಿ ಹೇಳಿದ್ದಾರೆ, ನೀನು ಮೊದಲು ಒಬ್ಬನೇ ಇದ್ದಾಗ ಹೋಗಿ ಅವನ ತಪ್ಪುಗಳನ್ನ ತಿದ್ದು, ಇನ್ನೊಂದ್ಸಲ 2-3 ಸಾಕ್ಷಿಗಳನ್ನ ಕರ್ಕೊಂಡು ಹೋಗ್ತಿದ್ದು, ಕೊನೆಗೆ ಸಭೆಗೆ ಹೇಳುತ್ತೇಳಿ. ಇವತ್ತೇನು ಗೊತ್ತಾ? ಕ್ಷಮಾಪಣೆ ಇಲ್ಲ, ಡೈರೆಕ್ಟಾಗಿ ಪಾಸ್ಟ್ರಿಗೆ ಪಿಟ್ಟಿಗೆ ಇಟ್ಬಿಡೋದು. ಅವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರೆ ಪಾಪ ಪಾಸ್ಟ್ರಿಗೆ ಏನು ಗೊತ್ತಿರುತ್ತೆ? ಪಾಸ್ಟ್ ಏನು ಮಾಡ್ತಾರೆ? ಅವರಿಗೆ ಆ್ಯಕ್ಷನ್ ತಗೊಳ್ತಾರೆ. ಆ್ಯಕ್ಷನ್ ತಗೊಂಡಾಗ ಆ ವ್ಯಕ್ತಿಯ ಪ್ರಾರ್ಥನೆ ನಡೆಯೋದು ಪರಲೋಕಕ್ಕೆ ಹೋಗೇ ಹೋಗ್ತದೆ ಪ್ರಿಯರೇ. ಬಿ ಕೇರ್ಫುಲ್. ಹಾಗಾದ್ರೆ ಪ್ರಿಯರೇ, ನಾವು ಅರ್ಧಂಬರ್ಧ ಕ್ಷಮಿಸಬಾರ್ದು. ಇವತ್ತೇನು ಗೊತ್ತಾ? 50% ಕ್ಷಮಿಸ್ತಾರೆ. ಪಾಸ್ಟರ್ ನಾನು ಕ್ಷಮಿಸಿದ್ದೀನಿ, ಆದರೆ ಮಾತ್ರ ಆಡೋದಿಲ್ಲ. ಪಾಸ್ಟರ್ ನಾನು ಕ್ಷಮಿಸ್ತೀನಿ, ಆದರೆ ಅವರು ಯಾರ ನನಗೆ ಬೇಡ. ಪಾಸ್ಟರ್ ನಾನು ಕ್ಷಮಿಸಿದ್ದೀನಿ, ಆದರೆ ಮಾತ್ರ ಆಡೋದಿಲ್ಲ. ಪಾಸ್ಟರ್ ನಾನು ಕ್ಷಮಿಸಿದ್ದೀನಣ್ಣ, ಆದರೆ ಒಳಗಡೆ ಕಂಡಾಗ ಬೆಂಕಿ. ನನಗೆ ಅವ್ರ ವ್ಯವಹಾರ ಬೇಡ. ಇನ್ಯಾವ ಸೀಮೆ ಕ್ಷಮಾಪಣೆ ಅದು? ಕ್ಷಮಿಸ್ತೀನಿ ಅಂತ ಹೇಳಿದ್ಮೇಲೆ ಆ ಕ್ಷಣದಲ್ಲಿ ರಾಜಿ ಆಗಬೇಕು, ಆ ಕ್ಷಣದಲ್ಲಿ ಒಂದಾಗಬೇಕು. ಆ ಕ್ಷಣದಲ್ಲಿ ನಾವು ಪರಸ್ಪರ ಸೋದರ ಸಂಬಂಧ ಬರಬೇಕು, ಸೋದರಿಯರ ಸಂಬಂಧ ಬರಬೇಕು. ಅದು ನಿಜವಾದಂಥ ಕ್ಷಮಾಪಣೆ. ಇವತ್ತು ಆ ಕ್ಷಮಾಪಣೆ ಇಲ್ಲ. ಬಾಯಿ ಮಾತಿನ ಕ್ಷಮಾಪಣೆ, ಬೆರಿ ಮಾತಿನ ಕ್ಷಮಾಪಣೆ, ಇದು ಯಾವುದು ಬೇಡ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಬರೀ ಕೇವಲ ಬಾಯಿ ಮಾತಿನ ಕ್ಷಮಿಸಿದ್ದೇನೆ, ಗಂಟ್ಲಿಂದ ಕ್ಷಮಿಸ್ತೇನೆ, ಹೃದಯದಿಂದ ಕ್ಷಮಿಸಿ ಯೇಸು ಸ್ವಾಮಿ ಚಿತ್ತವನ್ನು ನೆರವೇರಿಸೋ ಪ್ರಿಯರೇ. ಯಾಕಂದ್ರೆ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗುವಾಗಲೂ ಕೂಡ ಶಿಲುಬೆ ಮೇಲೆ ತಂದೆಯೇ ಇವರನ್ನ ಕ್ಷಮಿಸುವುದು ಏನು ಮಾಡ್ತಾರೆ ಗೊತ್ತಿಲ್ಲ ಅಂತಂದ್ರು. ಆಗ ನಾವು ಕ್ಷಮಿಸಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಯೇಸು ಸ್ವಾಮಿಗಿಂತ ದೊಡ್ಡವರಾಗ್ತಾ ಇದ್ದೀವಿ ಅಂತ ಅರ್ಥ. ಬೇಡ ಪ್ರಿಯರೇ. ಯೇಸು ಸ್ವಾಮಿ ಸೂಪರ್ ಆಗಿ ಬೈಬಲ್ ಪುಸ್ತಕದಲ್ಲಿ ತೋರಿಸಿದ್ದಾರೆ. ಇದ್ರ ಪ್ರಕಾರ ನಡೆದು ಸಾಧ್ಯವಾದಷ್ಟು ನಾವು ಕ್ಷಮಿಸಲಿಕ್ಕೆ ಪ್ರಯತ್ನ ಪಟ್ಟು ದೇವರಾಜನ ಮಹಿಪಡಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.